ಜಸ್ಟ್ ಬಿಸ್ನೆಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ, ಬಟ್ ಸೆಂಟಿಮೆಂಟಲ್ ಕನೆಕ್ಟ್ ಆಗೋಯ್ತು. ಏನ್ ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ನಥಿಂಗ್ ಇಸ್ ಇಂಪಾಸಿಬಲ್. ನಮ್ಮ ಇಂಟರ್ನಲ್ ಫೈರ್ ಇತ್ತು ಅಂದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್. ಬಂದಿದವರ ಮನ್ಸಲ್ಲಿ ಒಂದ್ ಒಳ್ಳೆದ ಬಿತ್ತನೆ ಮಾಡಿದಿರಿ, ಅದ್ರ ಬಗ್ಗೆ ರಿಯಾಕ್ಷನ್ ಏನ್ ಹೇಳ್ತೀರಿ? ಯಾರೋ FC ಏಂಜಲ್ಸ್ ನ ಓಪನ್ ಮಾಡಿ 1 ಕೋಟಿ ಅದರಲ್ಲಿ ಇಡೋದಾಗ್ಲಿ, ಇನ್ ಮಿಕ್ಕಿದ್ ಮಾಡಿ ಅನ್ನೋದಾಗ್ಲಿ, ಲೇಬರ್ ನೋಟಿಸ್ ಬಂದಾಗ ನನ್ನ ಬಾಡಿ ಶಿವರ್ ಆಗಿಬಿಟ್ಟಿತ್ತು. ಓ ಏನಪ್ಪಾ ನನ್ನ ಕಂಪ್ನಿಗೆ ಏನಾಗುತ್ತೆ ಅನ್ಬಿಟ್ಟು. ನಮ್ಮ FC ಗೀತೆನ ದಿನಕ್ಕೊಂದ್ಸಲಿ ಕೇಳಿದ್ರೆ ಎಷ್ಟೋ ಜನ ಉದ್ಯಮಿಗಳಾಗ್ತಾರೆ. FC ಎಕ್ಸ್ಪೋ 2025 ಉದ್ಯಮಿ ಒಕ್ಕಲಿಗ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿದಿದೆ. ಈ FCಯ ರಾಜ್ಯಾಧ್ಯಕ್ಷರಾದಂತಹ ನಂದೀಶ್ ಎಸ್ ರಾಜೇಗೌಡರು ಹಾಗೆ ಚಂದ್ರಪ್ಪನವರು ಇಬ್ಬರು ಕೂಡ ನನ್ನ ಅಕ್ಕಪಕ್ಕ ಇದ್ದಾರೆ. ಕಾರಣ ಇಷ್ಟೇ, ಈ ಕಾರ್ಯಕ್ರಮದ ರೂವಾರಿಗಳು ಎಲ್ಲರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನೋದು ಇವ್ರ ಮುಖದಲ್ಲಿ ಖುಷಿ ಕಾಣ್ತಿದೆ. ನಾನೀಗ ಅಧ್ಯಕ್ಷರಿಂದ ಶುರು ಮಾಡ್ತೀನಿ. ಅಧ್ಯಕ್ಷರೇ, ಏನು ಹೇಳ್ತೀರಿ? ಕಾರ್ಯಕ್ರಮ ಮುಗಿದಿದೆ, ಈಗ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಜಸ್ಟ್ ಬಿಸ್ನೆಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ, ಬಟ್ ಸೆಂಟಿಮೆಂಟಲ್ ಕನೆಕ್ಟ್ ಆಗೋಯ್ತು. ಸಾಕಷ್ಟು ಸ್ಟಾಲ್ ಹಾಕಿದವ್ರು ಒಂದು ಮಾತು ಹೇಳಿದ್ರು, ನಾನು ಏನಾರ ನಿಂಗೆ ಆರ್ಡರ್ ಕೊಡಬೇಕು ಅಂತ ಹೇಳಿ ಒಂದು ಸ್ಟಾಲ್ಗೆ ಹೋಗಿದ್ದೆ ಉಡ್ದು. ಸರ್ ಎಲ್ಲ ಮಾರ್ಬಿಟ್ಟಿದ್ದೀನಿ, ಆಯ್ತು ಅದ್ರ ರೆಪ್ಲಿಕಾ ಕೊಡು ಅಂತ ಅಡ್ವಾನ್ಸ್ ಕೊಟ್ಟೋದಂತೆ. ಇದು ಯಶಸ್ಸು ಅಲ್ಲ, ಯಶಸ್ಗಿಂತ ಒಂದು ಮೀರಿದಂಥ ಒಂದು ಏನು ಎಮೋಷ್ನಲ್ ಕನೆಕ್ಷನ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಸಂದೇಶ ಕೊಡ್ತೀರಿ? ಇದು ನಮ್ಮ ಕೆಲಸದಲ್ಲಿ ಏನಿದೆ, ಮೇ ಬಿ ನಾನು ಒಂದು 2-3% ಅಂದ್ಕೊಂಡಿದ್ದೆ, ಮೇ ಬಿ 0.1% ಇಲ್ಲ ಅನ್ನೋದು ಒಂದು ಅರಿವಾಗಿದೆ. ಈಗ ನಮ್ಮ ಕೆಲಸ ಸ್ಟಾರ್ಟ್, ಇವಾಗಿಂದ ನಾವು ಏನು ಮಾಡಬೇಕು, ಈಗಿಂದ ಕೆಲಸ ಸ್ಟಾರ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಕಾರ್ಯಕ್ರಮ ನೋಡಿದ್ಮೇಲೆ ಭಾಳಷ್ಟು ನಿರೀಕ್ಷೆ ಇರುತ್ತೆ. ಚಂದ್ರಪ್ಪನವರೇ, ನಿಮ್ಮ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಲ್ಲಿ ಕೂತವ್ರು ಮಾತಾಡ್ತಿದ್ರು ವಾವ್ ಅಂತ. ಯಾಕೆಂದರೆ ಹಠ ಛಲ ಇದ್ದಾಗ ಏನು ಬೇಕಾದ್ರೂ ಸಾಧಿಸ್ಬೋದು ಅಂದಾಗ ಈ ಫಸ್ಟ್ ಸರ್ಕಲಲ್ಲಿ ಗೊತ್ತಾಗುತ್ತೆ. ಸೊ ಏನು ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ಅದಕ್ಕಿಂತ ಮುಂಚೆ ನಾವು ಇಂಟರ್ನಲ್ಲಿ ಒಂದು ಡಿಸ್ಕಷನ್ ಮಾಡಿದ್ವಿ. ನಮ್ಮ ಎಕ್ಸಿಬಿಟರ್ಸ್ ಯಾರು ಬರ್ತಾರೆ ಇಲ್ಲಿ, ಅವ್ರಿಗೆ ಎಲ್ಲರಿಗೂ ಅಟ್ಲೀಸ್ಟ್ ಮಿನಿಮಮ್ 4 ಆರ್ಡರ್ಸ್ ಕೊಡಿಸ್ಬೇಕಂದ್ಬಿಟ್ಟು. ಬಟ್ ಇವತ್ತು ಅಲ್ಲಿ ಹೋದಾಗ ಎಲ್ಲ ಸ್ಟಾಲ್ಸ್ ವಿಸಿಟ್ ಮಾಡಿದಾಗ ಅಟ್ಲೀಸ್ಟ್ ಅವ್ರದ್ದು 200-250 ಎನ್ಕ್ವೈರೀಸ್ ಇತ್ತು. ಸೊ ಹಾಗಾಗಿ ನಾವು ನಮ್ಮ ಫಸ್ಟ್ ಸರ್ಕಲ್ ಎಕ್ಸ್ಪೋ ಯಶಸ್ವಿಯಾಗಿದೆ. ಹಾಗೆ ನೀವು ಹೇಳ್ದಂಗೆ ನಥಿಂಗ್ ಇಸ್ ಇಂಪಾಸಿಬಲ್. ನಮ್ಮ ಇಂಟರ್ನಲ್ ಫೈರ್ ಇತ್ತು ಅಂದರೆ ವಿ ಕ್ಯಾನ್ ಡೂ ಎನಿಥಿಂಗ್. ಎಸ್, ಅಲ್ಲೇನು ಎಕ್ಸಿಬಿಷನಲ್ಲೇನು ಅಲ್ಲೆಲ್ಲ ಖಾಲಿ ಆಗಿದೆ, ಆರ್ಡ್ರ್ ಇದೆ. ಬಂದಿದ್ದವರ ಮನಸ್ಸಲ್ಲಿ ಒಂದು ಒಳ್ಳೆದನ್ನ ಬಿತ್ತನೆ ಮಾಡಿದಿರಿ, ಅದ್ರ ಬಗ್ಗೆ ರಿಯಾಕ್ಷನ್ ಏನು ಹೇಳ್ತೀರಿ? ಖುಷಿ ಆಗುತ್ತೆ. ಸೊ ನಾನು ಕಾರ್ಪೊರೇಟ್ ಲೈಫಲ್ಲಿ 16-17 ವರ್ಷ ಇದ್ದೆ. ಬಿಡಬೇಕಾದ್ರೆ ಸುಮಾರು ಜನ ಕೇಳೋರು, ಇವು ಮೋಸ್ಟ್ಲಿ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ, ಹಾಗಾಗಿ ಆಚೆ ಹೋಗ್ತಾ ಇದ್ದೇನೆ ಅಂದ್ಬಿಟ್ಟು. ನಾನು 2 ವರ್ಷ ಏನೂ ಮಾತಾಡಿರಲಿಲ್ಲ. 3ನೇ ವರ್ಷದಿಂದ ನನ್ನ ಪರಿಶ್ರಮದಿಂದ ನನ್ನ ಸಂಸ್ಥೆ ಕಟ್ಟಿದೆ. ಇವತ್ತು ನನಗೆ ಆ ಪರಿಶ್ರಮಕ್ಕೆ ಇವತ್ತು ತಕ್ಕ ಫಲ ಸಿಕ್ಕಿದೆ. ಅದ್ರ ಜೊತೆಗೆ ನಾನು ಫಸ್ಟ್ ಸರ್ಕಲ್ ಸೇರ್ಕೊಂಡ್ಮೇಲೆ ಐ ಆಮ್ ಆಲ್ಸೋ ಏನು ಫಸ್ಟ್ ಸರ್ಕಲ್ ಬೆನಿಫಿಷರಿ. ಫಸ್ಟ್ ಸರ್ಕಲ್ ಸೇರ್ಕೊಂಡ್ಮೇಲೆ ನನಗೆ ಸಾವಿರಾರು ಉದ್ಯಮಿಗಳ ನೆಟ್ವರ್ಕ್ ಇದೆ. ದಿಸ್ ಇಸ್ ಎನ್ ಸಕ್ಸಸ್, ವೆರಿ ಹ್ಯೂಜ್ ಸಕ್ಸಸ್ ಐ ಕ್ಯಾನ್ ಸೇ. ಆಮೇಲೆ ಇವತ್ತು ನಾನು ಎಲ್ಲೇ ಹೋಗ್ಬೇಕಾದ್ರೂ, ಒಂದು ಹೆಲ್ತ್ ಸೆಕ್ಟರ್ಗೆ ಹೋಗ್ಬೋದು, MSME ಹೋಗ್ಬೇಕಾದ್ರು, ಇಫ್ ಐ ಗೆಟ್ ಎನ್ ಎನ್ಕ್ವೈರಿ ಐ ಕ್ಯಾನ್ ಕಾಲ್ ಸಮ್ವನ್ ಆ್ಯಂಡ್ ಐ ಕ್ಯಾನ್ ಗೆಟ್ ಎನ್ ರಿಕ್ವೈರ್ಮೆಂಟ್. ಅದ್ರ ಜೊತೆಗೆ ನನಗೆ ಫಸ್ಟ್ ವರ್ಷದಲ್ಲಿ ಒಂದು ಲೇಬರ್ ನೋಟಿಸ್ ಬಂದಿತ್ತು. ಲೇಬರ್ ನೋಟಿಸ್ ಬಂದಾಗ ನನ್ನ ಬಾಡಿ ಶಿವರ್ ಆಗಿಬಿಟ್ಟಿತ್ತು. ಏನಪ್ಪ ನನ್ನ ಕಂಪ್ನಿಗೆ ಏನಾಗುತ್ತೆ ಅಂದ್ಬಿಟ್ಟು. ಇವತ್ತು ನನಗೆ ಯಾವುದೇ ನೋಟಿಸ್ ಬರಲಿ, ನನಗೆ FC ತಂಡ ಇದೆ. ಸೊ ಈ ಕಾನ್ಫಿಡೆನ್ಸಲ್ಲಿ ಐ ಕ್ಯಾನ್ ಡೂ ಎನಿಥಿಂಗ್. ಅದ್ರ ಜೊತೆಗೆ ನನಗೆ ಅಷ್ಟೆಲ್ಲ ಕಂಪ್ಲೀಟ್ FCಗೆ ನಾವೆಲ್ಲ ಜೊತೆಲಿದ್ದೀವಿ. ಎಸ್, ಇದನ್ನು ಕೇಳ್ತೀರ ಅನ್ಸುತ್ತೆ. ಫಸ್ಟ್ ಸರ್ಕಲ್ ಬೆಸ್ಟ್ ಸರ್ಕಲ್ ಆಗಿದೆ. ಈ ಸರ್ಕಲ್ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ ಒಂದೊಳ್ಳೆ ಉದ್ಯಮವನ್ನು ಕಟ್ಟೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ. ಇಲ್ಲಿ ರೂವಾರಿಗಳ ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರೇ, ಉದ್ದೇಶ ಗೊತ್ತಲ್ಲ, ನಾವು ಒಂದು ಯಾವ್ದಾರು ಕೃಷಿ ಮಾಡ್ಬೇಕಾದ್ರೆ ಉದ್ಯಮಿ ಒಕ್ಕಲಿಗ, ಈ ಕಾರಣಕ್ಕೆ ಈ ಪದ ಬಳಕೆ ಮಾಡ್ತಿದ್ದೀನಿ. ಒಳ್ಳೆ ಬಿತ್ತನೆ ಮಾಡಿ ಅವೆಲ್ಲ ಆಗಿ ಫಸಲು ಕೊಡುವಂಥ ಟೈಮ್ ಒಂದು ತಗೊಂಡು ಹೋಗ್ಬೇಕಾದ್ರೆ ರೈತನ ಖುಷಿ ಇರುತ್ತೆ. ಸಂಕ್ರಾಂತಿ ಸಂದರ್ಭದಲ್ಲಿದ್ದೀವಿ ನಾವೀಗ, ಸುಗ್ಗಿ ಕಾಲ. ಎಸ್, ಈ ಸುಗ್ಗಿಯ ಸಂದರ್ಭದಲ್ಲಿ ನಮ್ಮ FC ಈ ಉದ್ಯಮಿ ಒಕ್ಕಲಿಗ ಇವತ್ತಿನ ಕಾರ್ಯಕ್ರಮ ಮುಗಿದಿದೆ. ಏನು ಸಂದೇಶ ಕೊಡ್ತೀರಿ ಮುಂಬರೋ ದಿನಗಳಲ್ಲಿ? ಮತ್ತೆ ಇನ್ನೊಂದಷ್ಟು ನಿರೀಕ್ಷೆಗಳಿದೆಯಲ್ಲ ಈ ಕಾರ್ಯಕ್ರಮ ನೋಡಿದವ್ರಿಗೆ, ಮತ್ತು ಭಾಗಿಯಾದವ್ರಿಗೆ? ಇಲ್ಲ ಏನೋ ಆನ್ಸರ್ ಇದೆ ಕಾಣುತ್ತೆ. ಇದು ಮುಗ್ದಿಲ್ಲ, ಈ ನಾಳೆಯಿಂದ ಶುರು ಆಗ್ತದೆ. ಇಲ್ಲ, ನಾಳೆಯಿಂದ ಆರಂಭ. ಬಟ್ ಹೊಸಬ್ರು ಬರಬೇಕು ಅನ್ನೋರಿಗೆ, ಒಂದಷ್ಟು ಜನಕ್ಕೆ ನೋಡಿದವ್ರಿಗೆ ಈಗಲೇ ಅನ್ಸುತ್ತೆ, ಇಲ್ಲಿ ಬಂದು ಭಾಗ್ಯದವ್ರು ಎಲ್ರಿಗೂ ಮೈ ರೋಮಾಂಚನ ಅನ್ಸುತ್ತೆ. ಯಾಕೆಂದರೆ ಈ ಸಮುದಾಯದಲ್ಲಿ ಈ ರೀತಿಯ ಕಾರ್ಯಕ್ರಮ ಹಾಗೆ ನಾನು ಒಬ್ಬ ಇಲ್ಲಿಯವನಾಗಿ ಹೇಳ್ತಿರೋ ಕಾರಣ ನನಗೆ ಅನಿಸು, ಐ ಫೀಲ್ ಆ ಥರದ ಭಾವನೆ ಬಂತು. ತಾವೇನು ಹೇಳ್ತೀರಿ ಯಂಗ್ಸ್ಟರ್ಗಳಿಗೆ, ಉಳಿದವ್ರಿಗೆ? ಇಲ್ಲಿ ಒಂದು ಟಾಪ್ 5 ಸಕ್ಸಸ್ ಸ್ಟೋರೀಸ್ ಹೇಳ್ತೀನಿ. ಉದಾಹರಣೆಗೆ ಇನ್ಸ್ಟಿಟ್ಯೂಟ್ಸ್, ಎಜುಕೇಷನ್ ಸೆಕ್ಟರ್ಲಿ ಒಂದು ಮಾತುಕತೆ ನಡೀತು. 36 ಇನ್ಸ್ಟಿಟ್ಯೂಟ್ಸು 20% ನಾವು ಯಾರೇ ನಮ್ಮ FC ನೆಕ್ಸ್ಟ್ ಆ್ಯಪ್ ಒಳಗೆ ಬಂದು ಅಪ್ಲಿಕೇಶನ್ ಹಾಕಿದ್ರೆ ಡಿಸ್ಕೌಂಟ್ ಕೊಡ್ತೀನಿ ಅಂದರು. ಆ ಸಕ್ಸಸ್ನ ನೆನೆಸ್ಕೊಳ್ಳೋಕ್ಕೆ ಮೈ ಜುಮ್ ಅನ್ನತ್ತೆ. 36 ಇನ್ಸ್ಟಿಟ್ಯೂಟ್ ಅವರು ನೀವು
ಇನ್ಸ್ಟಿಟ್ಯೂಟಲ್ಲಿ 20% ಫ್ರೀ ಕೊಡ್ತಾರೋ ಅಥವಾ ಫುಲ್ ಫ್ರೀ ಕೊಡ್ತಾರೋ ಅದನ್ನ ಮ್ಯಾಪಲ್ಲಿ ಹೋದಾಗ ಎಷ್ಟು ವಿದ್ಯಾರ್ಥಿ, ಎಷ್ಟು ಬಡ ವಿದ್ಯಾರ್ಥಿ, ಎಷ್ಟು ಜನಕ್ಕೆ ಅದೊಂದು ಅನುಕೂಲ ಆಗುತ್ತೆ, ಎಷ್ಟು ಟ್ಯಾಲೆಂಟ್ ಇರುತ್ತೆ. ಅದೊಂದು ಏಂಜಲ್ ಇನ್ವೆಸ್ಟರ್ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಒಂದು ಅನೌನ್ಸ್ ಮಾಡಿದ್ರು, ಅದು ಇನ್ನೂ ಒಂಥರ ಮೈ ಜುಮ್ ಅಂತು. FC ಏಂಜಲ್ಸ್ ಅಂತ ಬ್ರ್ಯಾಂಡ್ ಲೋಗೋ ರಿಲೀಸ್ ಮಾಡಿ ನನ್ನ ಕಡೆಯಿಂದ ಫಸ್ಟ್ ದೇಣಿಗೆ ಆ ಇದಕ್ಕೆ ₹1,00,00,000. ಈಸ್ ಅ ಟಾಪ್ ಮೋಸ್ಟ್ ಏಂಜಲ್ ಇನ್ವೆಸ್ಟರ್ ಇನ್ ಆಕ್ಸೆಲ್ ಪಾರ್ಟ್ನರ್. ಅವ್ರು ಆಚೆ ಬಂದು ನಮ್ಮ FC ಏಂಜಲ್ಸ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಭಾಗ್ಯ. ಯಾಕೆಂದರೆ ಅವರು ಫ್ಲಿಪ್ಕಾರ್ಟ್ ಇನ್ವೆಸ್ಟರು, ಅಮೆಝಾನ್ ಇನ್ವೆಸ್ಟರು. ನಾವೆಲ್ಲ ಸುಮ್ಮನೆ ಉದ್ಯಮದಲ್ಲಿ ಎಲ್ಲ ನಾವು 50 ಲಕ್ಷ ಒಂದು ಪೂಲ್ ಫಂಡಿಂಗ್ ಇದೆಯಲ್ಲ, ಇದು ಯಾವುದೇ ಕಮ್ಯುನಿಟಿಲಿ ಆಸ್ ಫಾರ್ ಆಸ್ ಮೈ ನಾಲೆಡ್ಜ್ ಇದು ಎಲ್ಲೂ ಆಗಿಲ್ಲ. ಆ್ಯಂಡ್ ಈಸ್ ಆಲ್ ಓಪನ್ಲಿ ಅನೌನ್ಸ್ಡ್ ಮೈ ಫಸ್ಟ್ ಫಂಡ್ ಈಸ್ ₹1 crore. ದಿಸ್ ಇಸ್ ಅ ಗ್ರೇಟೆಸ್ಟ್ ಸಕ್ಸಸ್ ಫಾರ್ ನೆಕ್ಸ್ಟ್. ಅವರು ಇದನ್ನು ಡಿಕ್ಲೇರ್ ಮಾಡಿದ್ರು, 10 ರಿಂದ 15 ಇನ್ಕ್ಯುಬೇಷನ್ ಸ್ಟಾರ್ಟಪ್ನ ನಾನು ನೆಕ್ಸ್ಟ್ ಇಯರ್ ಮಾಡ್ತೀನಿ ಅಂತ. ಈಸ್ ದ ಮ್ಯಾನ್ ಆಫ್ ದ ವರ್ಡ್ಸ್. ಅದು ನನಗಂತೂ ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ತುಂಬ ಪ್ಲ್ಯಾನ್ ಮಾಡಿದ್ವಿ, ಅನ್ಎಕ್ಸ್ಪೆಕ್ಟೆಡ್ಸು ಸಿಕ್ಕಾಬಟ್ಟೆ. ಈ ಇನ್ಸ್ಟಿಟ್ಯೂಟ್ಸಲ್ಲಿ 20% ಡಿಸ್ಕೌಂಟ್ ಕೊಡೋದಾಗಲಿ, ಯಾರೋ FC ಏಂಜಲ್ಸ್ನ ಓಪನ್ ಮಾಡಿ 1 ಕೋಟಿ ಅದರಲ್ಲಿ ಇಡೋದಾಗಲಿ, ಇನ್ನು ಮಿಕ್ಕಿದ್ದು ಮಾಡಿ ಅನ್ನೋದಾಗಲಿ, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಏನಿದೆಯಲ್ಲ ಅದು ರೋಮಾಂಚಕ. ಯಾರೋ ಒಬ್ಬರು ನೆನ್ನೆ ಇಬ್ಬರು ಕಣ್ಣೀರು ಹಾಕ್ಬಿಟ್ರು, ಅದು ನಂಗೆ ನೋಡಿ ಸಖತ್ ಬೇಜಾರಾಗೋಯ್ತು. ಯಾಕೆ ಅಂದರೆ ಇಷ್ಟು ವರ್ಷ ನಾವು 70 ವರ್ಷ ಆದ್ವಿ, ನಮ್ಗೆ ಯಾವುದೋ ಈ ಥರದ್ದು ಒಂದು ಸಹಾಯ ಇರಲಿಲ್ಲ, ಯಾರು ಈ ಥರದೊಂದು ಕಟ್ಟಿರಲಿಲ್ಲ, ಯಾಕೆ ನಾವು ಹಿಂದೆ ಕಟ್ಟಲಿಲ್ಲ ಅಂತ ಅಳ್ತಾ ಅವರು ತಪ್ಕೊಂಡ್ರು. ಅದಂತೂ ನೋಡಿ ಅದೇನು ಹೇಳೋಕ್ಕೆ ಆಗಲ್ಲ. ನಾವು ಏನೋ ಒಂದು ಜವಾಬ್ದಾರಿ ಜಾಸ್ತಿ ಹೆಗ್ಲ ಮೇಲೆ ಹಾಕೊಂಡ್ಬಿಟ್ಟಿದ್ದೀವಿ. ಈಗ ಈ ಟವಲ್ ಆಗೋ ಥರ ಹೆಗ್ಲ ಮೇಲೆ ಹಾಕೊಂಡಿದ್ದೀವಿ, ಹಾಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಖಂಡಿತವಾಗ್ಲೂ ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತೀವಿ. ಖಂಡಿತವಾಗ್ಲೂ ಅವನ್ನ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ. ಒಂದು ವಿಷಯ ಅಂದರೆ ನಾಟ್ ಓನ್ಲಿ ಒಂದು ಎಕ್ಸ್ಪೋ ಯಾವುದೋ ಅಂದರೆ ಕೇವಲ ವ್ಯಾಪಾರ ಆಗುತ್ತೆ, ಇಲ್ಲಿ ವ್ಯಾಪಾರ ಅಲ್ಲ, ಸಂಬಂಧದ ನಡುವಿನ ಒಂದು ವ್ಯವಹಾರ. ಇದು ಸಂಬಂಧ ಎರಡೂ ಬೆಸ್ಟ್ ಅಂತ ಈ ಎಕ್ಸ್ಪೋ. ಖಂಡಿತವಾಗಿಯೂ ಬಂದು ಕಣ್ಣೀರು ಹಾಕಿದ್ದು ಕೂಡ ಅರ್ಥ ಇದೆ. ಭಾವನಾತ್ಮಕವಾಗಿ ಬೆರ್ತೋಗಿದ್ದಾರೆ. ಇದು ಒಳ್ಳೆ ಬೆಳೆ ಕೊಡುತ್ತೆ ಅನ್ನೋ ಭಾವನೆ ಚಂದ್ರಪ್ಪನವ್ರು ಹೇಳೋ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ FC ಗೀತೆನ ದಿನಕ್ಕೊಂದ್ಸಲಿ ಕೇಳಿದ್ರೆ ಎಷ್ಟೋ ಜನ ಉದ್ಯಮಿಗಳಾಗ್ತಾರೆ. ಇವತ್ತು ಉದ್ಯೋಗಿಗಳಿರೋರು ಉದ್ಯಮಿಗಳಾಗ್ತಾರೆ. ದಿನಕ್ಕೊಂದ್ಸಲ ಕೇಳಿದ್ರೆ ಸಾಕು ಉದ್ಯಮಿಗಳಾಗ್ತಾರೆ. ಎಸ್, ಕಡೆದಾಗ ಒಂದು ಮಾತು ಹೇಳ್ತೀನಿ. ಇಬ್ರು ಕೂಡ ಅದ್ಭುತವಾಗಿ ಮಾತನಾಡಿದ್ರು. ಒಂದು ವಿಷಯ, ಹಳೆ ಮೈಸೂರು ಭಾಗದ ಬೆಳೆ ಅಂದರೆ ಒಂದು ಕಬ್ಬು, ಇತ್ತೀಚೆಗೆ ರೇಷ್ಮೆ. ಕಬ್ಬನ್ನು ಕಟ್ ಮಾಡಿ ಮೊದಲನೇ ಕುಳೆ, ಎರಡನೇ ಕುಳೆ ಹೋಗ್ತಾ ಜಾಸ್ತಿ ಬರುತ್ತಂತೆ ಟನ್ನೇಜ್. ಹಂಗೆ ರೇಷ್ಮೆನೂ ಅಷ್ಟೇ, ಕಟ್ ಮಾಡ್ದಂಗೆ ಬುಡ ದೊಡ್ಡದಾದಂಗೆ ಜಾಸ್ತಿ ರೇಷ್ಮೆ ಕಡ್ಡಿ ಬರ್ತವೆ. ಹಿಂಗೆ ಈ ಒಂದು FC ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಿದೆ ಬಳಗ. ಕಳೆದ ವರ್ಷ ಅದ್ರ ಹಿಂದಿನ ವರ್ಷ ನಾನಿರಲ್ಲ, ಈ ವರ್ಷದಿಂದ ಈ ಬಳಗದಲ್ಲಿ ನಾನು ಕೂಡ ಇದ್ದೀನಿ ಅನ್ನೋದು ಭಾಳ ಖುಷಿ ವಿಷಯ. ಹಾಗಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಮುಜುಗರವಿಲ್ಲದೆ ಒಂದೊಳ್ಳೆ ಕೆಲಸ ಕೈ ಜೋಡಿಸಿದ್ದೀನಿ, ಅದರ ಭಾಗವಾಗಿದ್ದೀನಿ ಅನ್ನೋ ಖುಷಿ ನನಗಿದೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ನನಗೂ ಕೂಡ ಒಂದಷ್ಟು ಕೋಆರ್ಡಿನೇಷನ್ ಮಾಡಿ ಸಪೋರ್ಟ್ ಮಾಡಿದ್ಕೆ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.